ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು. ಹೌದು. ನೀನಿಲ್ಲದೆ ಮತ್ಯಾರು ಇಲ್ಲವಯ್ಯ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ ಅಂತ ಹೇಳಿದರು. ಹೌದು. ಅದಕ್ಕ ಯಾಕ ತರವಿದಿನಪ್ಪ ಅಂತಂದ್ರ, ಯಾಕೆ ತರಬುದ್ರಿ? ಇವತ್ತು ನಮ್ಮ ಅಪ್ಪನ ಬಳಗದವರು ಬಹಳ ಚಂದ ಕೂತ ಹಾಡಿಕೆ ಕೇಳಾಕತ್ತಾರ. ಒಟ್ಟ ಹೆಚ್ಚಿನ ಜನಸಂಖ್ಯೆ ಅಂದ್ರ ನಮ್ಮ ತಂದೆ ಬಳಗ. ಹೌದಿಲ್ಲ? ಹೌದು. ಇಚ್ಚ ಕಡೆ ಅವನ ಬಳಗನು ಕೂತದ, ಇಚ್ಚ ಕಡೆ ಅಪ್ಪನ ಬಳಗನು ಕೂತದ. ಇದಕ್ಕೆ ನಿಮ್ಮದೇನಾದ ತಕರಾರ? ಅದಕ್ಕ ಯಾಕಪ್ಪ ಅಂತಂದ್ರ ಈಗಾಗಲೇ ಕಮಿಟಿ ಹಿರಿಯರು ಏನ್ ಮಾಡ್ಯಾರಂದ್ರ, ಏನ್ ಮಾಡ್ಯಾರಿ? ಇವತ್ತ ಹಾಡೋದ್ರೊಳಗ ಬಾರ್ಸಾಡೋದ್ರೊಳಗ ರಾಗ ಲಯ ತಾಳ ಎಲ್ಲಾ ಬರ್ಬೇಕಂತ ಹೇಳಿ ಹೋಗ್ಯಾರ. ಹಂಗ ದುಃಖಿನ ಸನ್ನಿವೇಶ ಬರ್ಬೇಕಂದಾರ. ಹೌದಲ್ಲ? ಹೌದು. ಪ್ರಶ್ನೆನು ಇಡ್ರಿ ಅಂತ ಹೇಳಿ ಕಮಿಟಿ ಹಿರಿಯರು ಹೇಳ್ಯಾರವ. ಈಗಾಗಲೇ ಕಲಬುರಗಿ ಮುದಕಾಣ ಮಾಸ್ತರ ಅಚ್ಚ ಕಡೆ ಮ್ಯಾಲಿನ ಮಾಸ್ತರ್ಗ ಪ್ರಶ್ನೆ ಕೇಳ್ಯಾರ. ಅವ್ರು ಇವ್ರಿಗೆ ಕೇಳ್ಯಾರ, ನಂದು ಏನ ತಕರಾರಪ್ಪ ಅಂತಂದ್ರ, ನಿಂದೇನವ ತಕರಾರ? ಇಲ್ಲಿ ಕೂಡಿರ್ತಕ್ಕಂತ ನನ್ನ ಅಪ್ಪನ ಬಳಗಕ್ಕ ನನ್ನ ಕಡೆದ ಒಂದು ಪ್ರಶ್ನೆ ಐತಿ. ಇಲ್ಲ, 3 ಪದ ಹಾಡಿ ದೊಡ್ಡ ಶಾಣ್ಯರಾದ್ರೆ ನೀವು. ಮಲ್ಲು ಅಣ್ಣ ಕುಂತ ದೈವಕ್ಕ ಪ್ರಶ್ನೆ ಕೇಳ್ತೀರ, ಅವ್ರಕ ದೊಡ್ಡ ಶಾಣ್ಯರ್ ನೀವು. ಮಲ್ಲು ಅಣ್ಣ ದೈವ ಅಂದ್ರ ದೇವ್ರಿದ್ದಂಗ, ದೇವ್ರವ. ಹಾಡೋರಿಬ್ರು ದೈವದ ಮಕ್ಕಳಿದ್ದಂಗ. ಹೌದು. ಅದಕ್ಕ ಯಾಕಪ್ಪ ಅಂತಂದ್ರ, ಇವತ್ತ ಅಪ್ಪನ ಬಳಗಕ್ಕ ಒಂದು ಪ್ರಶ್ನೆ ಏನಪ್ಪ ಅಂತಂದ್ರ ಕೈ ಎತ್ತಿ ಹೇಳ್ತಾರ ಅನ್ನೋ ಆತ್ಮವಿಶ್ವಾಸ ನನಗ ಬಹಳ ಐತಿ. ಒಟ್ಟ ಕೈ ಎತ್ತಿ ಹೇಳ್ತಾರ. ಹೌದಿಲ್ಲ? ಏನಂತ ಕೇಳ್ತೀರಿ? ಇಲ್ಲಿ ಹಾಲಸಿದ್ದನ ಜಾತ್ರೆ ಬಹಳ ವಿಜೃಂಭಣೆಯಿಂದ ಹಮ್ಮಿಕೊಂಡಾರ. ಹೌದೌದು. ಹೌದಿಲ್ಲ? ಬಹಳ ದೊಡ್ಡ ಪ್ರಮಾಣವಾಗಿ ಹಮ್ಮಿಕೊಂಡಾರ. ಹೌದು. ಸರಿ, ಆದ್ರೆ ಇಲ್ಲಿ ಪ್ರಶ್ನೆ ಏನಪ್ಪಾ ಅಂತಂದ್ರ, ಅಪ್ಪನ ಬಳಗದವ್ರ ಚಿತ್ತಿಟ್ಟು ಕೇಳ್ರಿ. ಆ ಹಾಲಸಿದ್ದನ ಜಾತ್ರೆಗೆ ಹಾಲಸಿದ್ದನ ಜಾತ್ರೆಗೆ ಎಷ್ಟು ಮಂದಿ ಅಪ್ಪನ ಬಳಗದವ್ರ ತವ್ರ ಮನಿ ಹಾಲಸಿದ್ದನ ಜಾತ್ರೆಗೆ ತಂಗಿಗೋಣ ಒಬ್ಬರ ಕರ್ಕೊಂಡು ಬಂದೀನಿ ಅನ್ನೋರಿದ್ರ ಕೈ ಎತ್ತಿರಿ ನೋಡುನು. ಎತ್ರಪ್ಪ ನೋಡೋಣ. ಒಬ್ರೇ ತಂಗಿಗೋಣ ಅಕ್ಕಗೋಣ ಕರ್ಕೊಂಡು ಬಂದಿನವ್ರು ಒಬ್ಬರ ಇದ್ರ ಕೈ ಎತ್ತಿರಿ ನೋಡುನು. ಆ ಮುತ್ತೆ ಇಲ್ಲತನ ಒಟ್ಟ ಇಲ್ಲತನ ನೋಡ್ಯಾವ. ಅದಕ್ಕ ಮಲ್ಲಣ್ಣ ಯಾಕ 200 ತಲೆ ಕೂಡ್ಯಾವಪ್ಪ ಅಂತಂದ್ರ 400 ಕೈ ಮ್ಯಾಲ ಬರಬೇಕಾಗಿತ್ತು. ಒಂದ್ ಕೈನೂ ಮ್ಯಾಲ ಬರ್ಲಿಲ್ಲ ಅಂದ್ರ ಇವ್ರು ಯಾರು ಅಪ್ಪನ ಬಳಗದವ್ರ ತಂಗಿಗಳನ್ನ ತವ್ರ ಮನೆ ಜಾತ್ರೆಗೆ ಕರ್ಕೊಂಡು ಬಂದಿಲ್ಲ. ಅಕ್ಕಂಗಿರ ಮ್ಯಾಗ ಜೀವಾನೇ ಇಲ್ಲ ಇವ್ರು ನನ್ನಂಗ. ಅದಕ್ಕ ನಮ್ಮ ಅಪ್ಪನ ಬಳಗದವ್ರು ನೋಡೋಣ ಒಂದು ದೃಷ್ಟಾಂತ ನೆನಪಿಗೆ ಬರ್ಲಾಕತ್ತೈತಿ. ಒಂದು ಊರೊಳಗ ನಿಜವಾಗ್ಲೂ ಆಗಿರ್ತಕ್ಕಂತ ಘಟನೆ. ಏನವ ಅದು ಘಟನೆ? ಏನಪ್ಪಾ ಅಂತಂದ್ರ, ಮಲ್ಲಣ್ಣ ಒಂದು ಊರ ಒಳಗ ಇಬ್ರು ಅಣ್ಣ ತಂಗಿ ಇದ್ರು. ತಾಯಿ ತಂದಿ ಸಣ್ಣವ್ರಿದ್ದಾಗ ತೀರಿ ಹೋಗಿದ್ರು. ತಾಯಿ ತಂದಿ ತೀರಿ ಹೋದ ಬಳಕ ಅಣ್ಣಿದ್ದವ ತಂಗಿಗೆ ಉಣಿಸಿ ತಿನಿಸಿ ಆಡಿಸಿ ಬೆಳೆಸಿ ಏನೋ ಕಮ್ಮ ಮಾಡ್ಲಾರ್ದೆ, ತಾಯಿ ತಂದಿ ಇಲ್ಲ ಅನ್ನುವಂತ ಕೊರತೆ ತೋರಿಸಲಾರ್ದೆ ತಂಗಿಗೆ ಭಟ್ಟಿದ್ದಕ್ಕಿನ ಬೆಟ್ಟ ಮಾಡಿದ. ಹೌದೌದು. ತಂಗಿನ ಭಟ್ಟಿದ್ದಕ್ಕಿನ ಬೆಟ್ಟ ಮಾಡಿ 18 ವರ್ಷ ತುಂಬಿದ ಮೇಲೆ ಚಲೋ ಮನಿ ನೋಡಿ ಕೆಸಿಂತರ ಲಗ್ನ ಮಾಡಿ ಕೊಟ್ಟ. ಲಗ್ನದೊಳಗ ಸುರಿಗೆ ಸ್ವಾಮನ ಏನೋ ಕಮ್ಮಿ ಆಗ್ಲಿಲ್ಲ, ಬಂಗಾರ ಬೆಳ್ಳಿ ಸಾಲ ಸೂಲ ಮಾಡಿ ತಂಗಿನ ಚಲೋ ಮನಿ ನೋಡಿ ಕೆಸಿಂತರ ಲಗ್ನ ಮಾಡಿ ಕೊಟ್ಟ. ಕೊಟ್ಟ ಬಳಕ ಆ ಹೆಣ್ಣು ಮಗಳು ಉಡಕ್ಕಿ ಸಾಮಾನು ಹಾಕೊಂಡ ಗಂಡನ ಮನೆಗೆ ಹೋಗುವತ್ನ್ಯಾಗ ಅಣ್ಣಗ ಒಂದು ಮಾತು ಹೇಳ್ತಾಳ. ಉಡಕ್ಕಿ ಸಾಮಾನು ಉಡಿಯೊಳಗೆ ಹಿಡ್ಕೊಂಡು ಅಣ್ಣಗ ಒಂದು ಮಾತು ಹೇಳ್ತಾಳ. ಏನ್ ಹೇಳ್ತಾಳ್ರಿ? ಎನ್ನ ತಾಯಿ ತಂದೆಯರ ತೀರಿ ಹೋದ ಮೇಲ ಅನಾಥ ಆಗಿ ನಿತ್ಯವಿ, ನಿನ್ನ ಬಿಟ್ರ ನನಗೆ ಯಾರು ದಿಕ್ಕಿಲ್ಲ. ಕರೆ ಆದ್ರ ನೀ ಎಲ್ಲ ನನ್ನ ಚಲೋ ಮನಿ ನೋಡಿ ಲಗ್ನ ಮಾಡಿ ಕೊಟ್ಟಿ, ವರ್ಷ ತವ್ರ ಮನಿ ಜಾತ್ರೆಗೆ ಕರ್ಕೊಂಡು ಬರುದು ಕಳ್ಸುದು ಮರಿಬ್ಯಾಡಿ ಅಣ್ಣ. ತಾಯಿ ತಂದಿ ಇಲ್ಲ ನಮಗ ತಿಳ ಕಣತುಂಬ ನೀರು ತೆಗೆದು ಉಡಕ್ಕಿ ಸಾಮಾನ್ ಹಾಕೊಂಡು ಹೊಸ್ಲಾದಾಟಿ ಗಂಡನ ಮನೆಗೆ ಹೋತ ಹೆಣ್ಣ ಮಗಳ. ಹೆಣ್ಣು ಮಗಳ ಹೋದ ಬಳಕ ಅವಾಗ ಹಿಂಗ ಹಾಲಸಿದ್ದನ ಜಾತ್ರೆ ಬತ್ತ ಮಲ್ಲಣ್ಣ. ಮಳ್ಳೆ ವರ್ಷ ಬತ್ತು ಹುಲ್ಲೊಳ್ಳಿ ಹಾಲಸಿದ್ದನ ಜಾತ್ರೆ ಬತ್ತು. ಬರಾನ ಎಂತಿ ಏನಾಯ್ತಪ್ಪ ಅಂತಂದ್ರ, ಏನಾಯ್ತ್ರಿ? ಅವಾಗ ಅಣ್ಣಿದ್ದವ ತಂಗಿನ ಕರಿಲಾಕ ಹೋಗ್ಬೇಕಲ್ಲ. ಮತ್ತ ಹಾಲಸಿದ್ದನ ಜಾತ್ರೆಗೆ ಆ ತಂಗಿನ ಕರ್ಕೊಂಡು ಬಂದ.
ಹಾಲಸಿದ್ದನ ಜಾತ್ರೆಗೆ ಬೀರ ದೇವ್ರ ಜಾತ್ರೆಗೆ ಹೌದು ಹಿಂಗೆ ಒಂದು 3-4 ವರ್ಷ ತಂಗಿನ ತವ್ರ ಮನೆ ಜಾತ್ರೆಗೆ ಕರ್ಕೊಂಡು ಬರೋದು ಕಳ್ಸೋದು ಹಿಂಗೆ 3-4 ವರ್ಷ ಮಾಡಿದ ಬಳಕ ಅಣ್ಣನು ಲಗ್ನ ಆದ ಮಲ್ಲಣ್ಣ ಲಗ್ನ ಆದವ ಬಂದಳ ರಣಚಂಡಿ ಅಣ್ಣನ ಹೆಂಡ್ರ ಮನೆಗೆ ಬಂದ್ರು ಬಂದ ಬಳಕ ಏನ್ ಆಯ್ತಪ್ಪ ಅಂತಂದ್ರ ಏನಾಯ್ತವ ಮತ್ತ ಹಾಲಸಿದ್ದನ ಜಾತ್ರೆ ಬೀರ ದೇವ್ರ ಜಾತ್ರೆ ನಾಗರ ಪಂಚಮಿ ಎಲ್ಲಾ ಏಕಟ್ಟ ಬಂದು ಮಲ್ಲಣ್ಣ ಹೌದಾ ಅವಾಗ ಅನ್ನಿದ್ದವ ಹೆಂಡತಿ ಮಗಲಾಗ ಕೂತ ಹೆಂಡತಿಗೆ ಹೇಳ್ತಾನ ಏನಂತ ಕೇಳ್ತಾನ ಹೆಂಡತಿಗೆ ಕೇಳ್ತಾನ ಹೊತ್ತು ಹೊಂಟ್ರ ಹಾಲಸಿದ್ದನ ಜಾತ್ರೆ ಅದ ನಮ್ಮ ಊರಾಗ ಜಾತ್ರೆ ಅದ ನನ್ನ ತಂಗಿನ ಕರ್ಕೊಂಡು ಬರ್ತೀನಿ ಅಂತೇಳಿ ಹೆಂಡತಿಗೆ ಒಂದು ಮಾತು ಹೇಳಿದ ಹೆಂಡತಿ ಹೇಳ್ತಾಳ ಕೆಟ್ಟ ಗನ್ನ ಮಾಡಿ ಏನಂತ ಹೇಳ್ತಾಳ ಸಿಟ್ಟಿಲೆ ಈ ವರ್ಷ ನಿನ್ನ ತಂಗಿನ ತವ್ರ ಮನೆ ಜಾತ್ರೆಗೆ ಕರ್ಕೊಂಡು ಬರೋದು ಇಲ್ಲ ಅಂತ ಹೇಳಿ ಅಂದಳು ಹಬ್ಬಕ್ಕೆ ಹರಕತ್ತ ಇಟ್ಳು ಯಾಕಪ್ಪ ಅಂತಂದ್ರ ನಿನ್ನ ತಂಗಿ ತವ್ರ ಮನೆಗೆ ಬಂದಳಂದ್ರ ಸೋಮ ಹೋಗಕ್ಕೆಲ್ಲ ಆ ರೇಷ್ಮೆ ಸೀರೆ ಬೇಡ್ತಾಳ ಬಂಗಾರ ಬಳಿ ಬೇಡ್ತಾಳ ಆ ಎಲ್ಲಾ ತರನು ಬೇಡ್ತಾಳ ಮಾಡಿದ ಬಾಳೆ ಎಲ್ಲ ನಿನ್ನ ತಂಗಿಗೆ ಬಡಿದಾಗ್ಯದ ನಿನ್ನ ತಂಗಿನ ಕರ್ಕೊಂಡ್ ಬರಬೇಡ ನನ್ನ ಮಾತು ಮೀರಿ ಜಾರಕರ್ತ ನಿನ್ನ ತಂಗಿನ ತವ್ರ ಮನೆಗೆ ಕರ್ಕೊಂಡು ಬಂದಿದ್ದ ಖರೆ ಆದ್ರ ನಾನ್ ನೀರಿದ್ದ ಬಾವಿಯಾಗ ಜಿಗದ ಜೀವ ಬಿಡ್ತೀನಿ ಇಲ್ಲಂದ್ರ ನನ್ನ ತವ್ರ ಮನೆಗೆ ಹೋದನಂದ್ರ ಹೊಳ್ಳಿ ಬರುದಿಲ್ಲ ಅಂತ ಹೇಳಿದಳು ಅವಾಗ ಅನ್ನಿದ್ದವ ಹೆಂಡತಿ ಮಾತಿಗೆ ಮನಸ್ಸೋತ ತಂಗಿನ ಕರ್ಕೊಂಡು ಬರೋದು ಮರ್ತ ಬಿಟ್ಟ ಮಲ್ಲಣ್ಣ ಮರ್ತ ಬಿಟ್ಟ ಕರೆ ಆದ್ರ ಗಂಡನ ಮನೆ ಒಳಗ ತಂಗಿ ಏನ್ ಮಾಡಿದ್ರು ತವ್ರ ಮನೆ ಮ್ಯಾಲ ಹಂಬಲಿಟ್ಟುಕೊಂಡು ಒಂದು ಕಳ್ಳು ಉಪವಾಸ ಇಟ್ಟುಕೊಂಡು ನನ್ನ ಅಣ್ಣ ಈ ಸದ್ ಬರ್ತಾನೆ ಇನ್ನೊಂದು ಸ್ವಲ್ಪ ಹೊತ್ತು ನಿತ್ತು ಬರ್ತಾನ ನನ್ನ ಕರಿಲಾಕತ್ ಹೇಳಿ ಮನಿ ಮ್ಯಾಳಿಗೆ ಹತ್ತಿ ಅಣ್ಣನ ದಾರಿ ಕೈತಿರ್ತಾಳ ಹುಬ್ಬಿಗೆ ಕೈ ಹಚ್ಚಿ ತವ್ರ ಮನಿ ಕಡೆ ನೋಡ್ತಿರ್ತಾಳ ಹೊತ್ತು ಮುನಿಗೆ ಹೋಯ್ತು ಮಲ್ಲಣ್ಣ ಕರಿ ಆದ್ರ ಅಣ್ಣ ತಂಗಿನ ಕರಿಲಾಕ ಬರ್ಲಿಲ್ಲ ಅಣ್ಣ ತಂಗಿನ ಕರಿಲಾಕ ಬರ್ಲಿಲ್ಲ ತಂಗಿ ಅಂತಾಳ ಮನಸ್ಸಿನಾಗ ನನ್ನ ಅಣ್ಣ ವರ್ಷ ನನ್ನ ತವ್ರ ಮನಿ ಜಾತ್ರೆಗೆ ಕರಿಲಾಕ ಬರ್ತಿದ್ದ ಈ ವರ್ಷ ಕರಿಯಲಾಕ ಬರ್ಲಿಲ್ಲ ನನ್ನ ಅಣ್ಣಗನ ಅಟ್ಟ ಬ್ಯಾಸರಾದನೇನ ನನ್ನ ಅಣ್ಣಗ ಬ್ಯಾಸರಾಗಿರ್ತಕ್ಕಂತ ಕಸಬಾರಿಗೆ ಈ ಭೂಮಿ ತಲೆ ಮೇಲೆ ಇದ್ರ ಏನ ಫಲ ಅಂತೇಳಿ ಅರಬಿ ಬುಟ್ಟಿ ಒಳಗ ತುಂಬಿಕೊಂಡು ಹೊತ್ತು ಮುನಿಗಿತ್ತು ಮಲ್ಲಣ್ಣ ಒಗಿಲಾಕ ಹೋದಳು ಒಗಿಲಾಕ ಹೋದ ಟೈಮ್ ಅದೊಳಗ ಕಣ ತುಂಬ ನೀರು ತೆಗೆದು ದುಃಖ ಮಾಡ್ಕೋತ ಹೊಳಿ ದಂಡಿಗೆ ಹೋಗಿ ತವ್ರ ಮನಿ ಮೇಲೆ ಹಂಬಲಿಟ್ಟುಕೊಂಡು ಮಲ್ಲು ಅನ್ನ ಏನೋ ಟೈಮ್ ಸುಮಾರು ಹೊತ್ತು ಮುನಿಗೆ ಹೋಗಿತ್ತು ಯಾರು ದಿಕ್ಕ ಇರ್ಲಿಲ್ಲ ಜನ ಎಲ್ಲ ಮನೆಗೆ ಹೋಗಿತ್ತು ಆ ತಂಗಿ ಇದ್ದಕ್ಕೆ ಕಣ ತುಂಬ ನೀರು ತೆಗೆದು ತವ್ರ ಮನಿ ಮೇಲೆ ಹಂಬಲಿಟ್ಟು ಕಲ್ಲಿಗೆ ಹಚ್ಚಿ ಅರಿವಿ ತಿಕ್ಕತಿರ್ತಾಳ ಆ ಕಲ್ಲಿಗೆ ಹಚ್ಚಿ ಅರಿವಿ ತಿಕ್ಕು ಟೈಮ್ ಅದೊಳಗ ಏನಾಯ್ತಪ್ಪ ಅಂತಂದ್ರ ಜರ ಕಾಲಾಗಿನ ಕಲ್ಲು ಜಾರಿ ತಂಗಿ ನೀರ್ ಒಳಗ ಬಿದ್ದಳು ಮಲ್ಲಣ್ಣ ತಂಗಿ ನೀರ್ ಒಳಗ ಬಿದ್ದಳು ಆ ಕಡೆ ಕೈ ಬಡಿತಾಳ ಈ ಕಡೆ ಕೈ ಬಡಿತಾಳ ಆ ಕಡೆ ಮಂದಿನ ಕರಿತಾಳ ಈ ಕಡೆ ಮಂದಿನ ಕರಿತಾಳ ಹೊತ್ತು ಮುನಿಗೆ ಹೋಗಿತ್ತು ಜನ ಯಾರು ಇರ್ಲಿಲ್ಲ ಆ ಕೈ ಬಡದು ನೀರು ಕುಡದ ಪ್ರಾಣ ಪಕ್ಷಿ ಮ್ಯಾಲ ಹಾರ ಹೋಯ್ತು ಮಲ್ಲಣ್ಣ ಪ್ರಾಣ ಪಕ್ಷಿ ತಂಗಿದ ಮ್ಯಾಲ ಹಾರ ಹೋಯ್ತು ಅದೇ ಹೊಳಿ ತವ್ರ ಮನೆ ಕಡೆ ರಭಸಾಗಿ ಹರಿತಿತ್ತು ಮಲ್ಲಣ್ಣ ಗಂಡನೂರದಿಂದ ತವ್ರೂರ ಕಡೆ ಅದೇ ಹೊಳಿ ರಭಸಾಗಿ ಹರಿತಿತ್ತು ತವ್ರ ಊರ ಕಡೆ ಹರಿತಿತ್ತು ಮರದಿನ ಅನ್ನಿದ್ದವ ಜಾತ್ರೆ ಮುಗಿಸ್ಕೊಂಡು ಹಾಲಸಿದ್ದನ ಜಾತ್ರೆ ಮುಗಿಸ್ಕೊಂಡು ಜೋಡಿ ಎತ್ತುಗೋಳ ಕೊಳ್ಳ ಕಟ್ಟಕೊಂಡ ಕೆಶಂತರ ಏನ ಎತ್ತುಗೋಳ ಮೈ ತೊಳಿಬೇಕಂತೇಳಿ ಹೊಳಿಗೆ ಬಂದ ಅನ್ನಿದ್ದವ ಹೊಳಿಗೆ ಬಂದ ಆ ಹೊಳಿಗೆ ಬಂದ ಬಳಕ ಜೋಡಿ ಎತ್ತುಗಳ ಬಸವಣ್ಣಪ್ಪನ ನೀರ್ ಒಳಗ ಇಳಿಸಿ ನುಣ್ಣಾಗಿ ಮೈ ತಿಕ್ಕತಿರ್ತಾನ ಅವಾಗ ಏನಾಯ್ತಪ್ಪ ಅಂತಂದ್ರ ತಂಗಿ ಹಣ ಬಂದ ಹರ್ಕೊತ್ತ ಬಂದ ಅಣ್ಣನ ಕಾಲಿಗೆ ಹತ್ತತ ಮಲ್ಲಣ್ಣ ಅಣ್ಣನ ಕಾಲಿಗೆ ಹತ್ತತು ಏನ ಬಂದ ನನ್ನ ಕಾಲಿಗೆ ಬಡಿತಲ್ಲ ಅಂತೇಳಿ ಹೊಳೆ ತಿರುಗಿ ನೋಡ್ತಾನ ತನ್ನ ತಂಗಿ ಹಣ ಬಂದ ಅಣ್ಣನ ಕಾಲಿಗೆ ಹತ್ತಿತ್ತು ಅಣ್ಣನ ಕಾಲಿಗೆ ಹತ್ತಿದ ನೋಡಿ ತಂಗಿ ಹಣ ತಗೊಂಡ ಬೋರ್ಯಾಡಿ ಅಳ್ತಾನ ಹಾಡಾಡ್ಕೊಂಡ್ ಅಳ್ತಾನ ಬಾಯಾಗ ಮಣ್ಣ ಹಾಕೊಂಡ್ ಅಳ್ತಾನ
ಮೇಲಾಗಿ ಒಂದ್ ಮಾತು ಹೇಳ್ತಾನ, ಏನಂತ ಹೇಳ್ತಾನ್ರಿ? ತಂಗಿ ತಂಗಿ ಆಡಿನ ಮಲಿ ಹಂಗ ಇಬ್ರು ಜೋಡಾಗಿ ಇದ್ವಿ, ನನಗ ನೀ ಆಸರ ನಿನಗ ನಾ ಆಸರ. ತಾಯಿ ತಂದೆ ತೀರ್ ಹೋದ ಮೇಲೆ ನೀನ ನನಗ ಎಲ್ಲಾ ತಿಳ್ಕೊಂಡ ನಾ ಬದುಕಿದ್ದೆ, ಹೌದಾ? ನೀನ ನನ್ನ ಬಿಟ್ಟು ಅಗಲಿ ಹೋದಿ. ತವ್ರ ಮನೆ ಜಾತ್ರೆಗೆ ಕರಿಲಾಕ ಬರ್ಲಾರ ಸಲುವಾಗಿ ನನ್ನ ನೋಡಾಕ ಇಲ್ಲಿ ತನ ಬಂದಿನ ಹಡದವ್ವ ಅಂತೇಳಿ ಹಾಡ್ಯಾಡ್ಕೊಂಡ ಅಳ್ಳಾಕತ್ತ ಮಲ್ಲಣ್ಣ. ಹೌದು. ಅದೇ ನೀರೊಳಗ ಜೋಡ್ ಎತ್ತುಗಳ ಬಸವಣ್ಣಪ್ಪನೇನು ಇಳಿಸಿದನು ನೋಡ ಮಲ್ಲಣ್ಣ. ಮೈ ತೊಳಿಲಾಕ ಆ ಎತ್ತುಗಳ ಕಡೆ ಬಸವಣ್ಣಪ್ಪನ ಕಡೆ ಕೈ ಮುಗದ ಕಣ್ತುಂಬ ನೀರು ತೆಗೆದು ಹೇಳ್ತಾನ, ಏನಂತ ಹೇಳ್ತಾನ? ಬಸವಣ್ಣಪ್ಪ, ನನ್ನ ತಂಗಿ ನನಗೆ ಎಲ್ಲಾ ತಿಳ್ಕೊಂಡು ಆಕಿನ ಸಲುವಾಗಿ ನನ್ನ ಜೀವ ಇಟ್ಟಿದ್ಯಾ, ಇವತ್ತು ನನ್ನ ತಂಗಿನ ಇಲ್ಲ. ಬಸವಣ್ಣಪ್ಪ ಕೈ ಮುಗದ ಹೇಳ್ತೀನಿ, ಕರೆ ಇವತ್ತಿಗೆ ನನ್ನ ಈ ಭೂಮಿ ತಾಯಿ ಋಣ ಇವತ್ತಿಗೆ ಕಡಿತತ್ತೇಳಿ ಬಸವಣ್ಣಪ್ಪನ ಮುಂದೆ ಕಣ್ತುಂಬ ನೀರ್ ತೆಗೆದು ಕೈ ಮುಗದ ಹೇಳ್ದ. ಹೇಳಿದ ಬಳಕ ಏನಾಯ್ತಪ್ಪ ಅಂತಂದ್ರ, ಏನಾಯ್ತ್ರಿ? ಅನ್ನ ಮನಸ್ಸು ಕಲ್ಲ ಮಾಡಿ ನನ್ನ ತಂಗಿನ ನನ್ನ ಬಿಟ್ಟ ಅಗಲಿ ಹೋಗ್ಯಾಳ ಅಂದ್ರ ನಾ ಇದ್ರ ಏನ ಫಲ ಅಂತೇಳಿ ತಂಗಿ ಎಣ್ಣ ತಗೊಂಡ್ ಅದೇ ಹೊಳಿ ಒಳಗ ಜಿಗದ ಅಣ್ಣನು ಜೀವ ಬಿಟ್ಟ ಮಲ್ಲಣ್ಣ. ಹೌದು ಅಣ್ಣನು ಜೀವ ಬಿಟ್ಟ. ಅದಕ್ಕ ಯಾಕಪ್ಪ ಅಂತಂದ್ರ, ಯಾಕ್ರಿವ ಈ ಮಾತಿನ ತಾತ್ಪರ್ಯ ಯಾರಿಗೆ ಅರ್ಥ ಅಕ್ಕದ ಗೊತ್ತನ ಮಲ್ಲಣ್ಣ? ಯಾರಿಗೆ